ಇದು ಮಾಡಲ್ ಕ್ವಶನ್ ಪೇಪರ್. ಈ ಒಂದು ಕ್ವಶನ್ ಪೇಪರ್ ಕೀ ಆನ್ಸರ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಒಂದನ್ನು ನೆನ್ಪಿಟ್ಕೊಳ್ಳಿ, ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇದು ಏನು ಎನ್ಯುವಲ್ ಎಕ್ಸಾಮ್ ಇರುತ್ತಲ್ಲ ಅಲ್ಲೂ ಕೂಡ ಇದು ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಇದನ್ನು ಗಮನ ಕೊಟ್ಟು ನೋಡಬೇಕಾಗುತ್ತೆ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್ ಅ ಗ್ಯಾರಿಶ್. ಇಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದೀನಿ. ಸೊ ಇನ್ 2 year ಡೆತ್ ಸೆಂಟೆನ್ಸ್, ಈ ಒಂದು ಪ್ರಶ್ನೆಗೆ ಬಿ ಆನ್ಸರ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಯೆಸ್ಟರ್ಡೇ ಅಂತ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾನು ಮೂವ್ ಆಗ್ತೀನಿ. ಡೋನೋಲೋರಾ ಅಂತ ಇದೆ ಇಲ್ಲಿ ಕ್ವೆಶನ್ಸ್. ಡೋನೋಲೋರಾ ಅಂತ ಇದೆ. ಡೋನೋಲೋರಾ ಎಂಟರ್ಸ್ ದ ಪಾರ್ಕ್ ಅಕಂಪನ್ಡ್ ಬೈ ಯಾರ ಜೊತೆ ಉಳಿದ್ಲು ಅಂತಂದರೆ ಪೆಟ್ರಾ ಜೊತೆ ಇದ್ಲು. ಅದು ಸನ್ನಿ ಮಾರ್ನಿಂಗ್ ಚಾಪ್ಟರಿಂದ. ಸೊ ನೆಕ್ಸ್ಟ್ ನೋಡೋದಾದರೆ 5ನೇ ಒಂದು ಪ್ರಶ್ನೆಗೆ ಇಲ್ಲಿ ಎ ಅಂತ ಆನ್ಸರನ್ನು ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಹೋಗೋದಾದರೆ ಬಾರ್ಜಸ್ ಬಿಲೀವ್ ದ್ಯಾಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್. ಇಲ್ಲಿ ಓನ್ಲಿ 1 is ಕರೆಕ್ಟ್, ಓನ್ಲಿ 2nd is ಕರೆಕ್ಟ್ ಇಲ್ಲಿದೆ. ಸೊ ಇಲ್ಲಿ ಎ ಮತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡೂ ಕರೆಕ್ಟ್ ಆಗಿದೆ. ಇದು ಎರಡೂ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆನ್ಸರ್ ಬಿ ಆಗುತ್ತೆ. ನೆಕ್ಸ್ಟ್ 7th ಕ್ವೆಶನ್ಗೆ ಪ್ಯಾರಿ ಅಂತ ಹಾಕಿದ್ದೀನಿ. ಅದಾದ ನಂತರ 8th ಕ್ವೆಶನ್ಗೆ ಆನ್ಸರ್ ಸಿ, 9th ಕ್ವೆಶನ್ಗೆ ಸೆಲ್ಫ್ ರೆಸ್ಪೆಕ್ಟ್, 10th ಕ್ವೆಶನ್ಗೆ ಇಲ್ಲಿ ಹಾಕಿದ್ದೀನಿ ಡಿ ಆನ್ಸರ್. ಸೊ ಸ್ವಲ್ಪ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಒಂದು ಪ್ರಶ್ನೆ ಇದೆ ನೋಡಿ. ನಾನು ಆಲ್ರೆಡಿ ಕೇರ್ಫುಲ್ಲಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸುಲಭ ಏನು, ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್, therefore it decided ಅಂತ ಕೊಟ್ಟಿದೆ. it was decided okay to alter it to one of imprisonment of life. This was informed to the prince and he agreed to this. The criminal was kept V3. ಯಾವುದೇ ಕಾರಣಕ್ಕೂ ನಾವು ಇದನ್ನು ಬರೆಯುವಾಗ ಪ್ಯಾಸಿವ್ ವಾಯ್ಸ್ ಬರೆಯುವಾಗ V3 ಫಾರ್ಮನ್ನು ಯೂಸ್ ಮಾಡಬೇಕಾಗುತ್ತೆ. ಕ್ರಿಮಿನಲ್ ವಾಸ್ ಕೆಪ್ಟ್ ಇನ್ ದ ಪ್ರಿಸನ್. ಇದಿಷ್ಟ ಆಯಿತು. ನೆಕ್ಸ್ಟ್ ನೋಡೋದಾದರೆ 1ನೇ ಪ್ರಶ್ನೆ ರೂಫ್ಸ್ ಅಂತ ಇದೆ. 1ನೇ ಪ್ರಶ್ನೆಗೆ ಫೇಸ್ ಲಿಟ್ ಅಪ್ ಬರುತ್ತೆ. ಅದಾದ ನಂತರ ಇಲ್ಲಿ 2ನೇ ಕ್ವೆಶನ್ 2ನೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಇನ್ ಫಿಕ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆಲ್ರೆಡಿ ನಾನು ಇದನ್ನು ಹೊಂದಿಸ್ಬಿಟ್ಟಿದ್ದೇನೆ, ನೀವು ಒಂದ್ಸಲ ನೋಡ್ಕೊಂಬಿಡಿ. ಇಲ್ಲಿ ಆಲ್ರೆಡಿ ಹೊಂದಿಸಿಟ್ಟುಬಿಟ್ಟಿದ್ದೇನೆ. ವಿಚ್ ಅಂತ ಇದೆ. ನಾನು ಕೆಲವೊಂದು ಗ್ರಾಮರ್ ಟಾಪಿಕಲ್ಲಿ ಹೇಳಿಬಿಟ್ಟಿದ್ದೇನೆ. ವಿಚ್ ಅಂತಂದರೆ ಇಲ್ಲಿ ಆಲ್ರೆಡಿ ಇದ್ರ ಹಿಂದೆನೇ ಉತ್ತರ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದೇನೆ ವಿಚ್ ಅಂತಂದರೆ ಇಲ್ಲಿ ನಾನು ಹಾಕಿದ್ದೇನೆ. ಸೊ ಇದರ ಉತ್ತರವನ್ನು ನೀವು ನೋಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ, ಈಸಿ ಇದೆ. ಅದಾದ ನಂತರ ಇವು 3 ಮತ್ತು 4 ಅಂಕದ ಪ್ರಶ್ನೆಯನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಪ್ಯಾಸಿವ್ ವಾಯ್ಸ್ನು ಕೂಡ ನಾನು ಈ ಡಿಸ್ಕಷನ್ ಮಾಡ್ತಾ ಇಲ್ಲ. ಇದು ಪ್ಯಾಸೇಜ್ ರೈಟಿಂಗನ್ನು ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ಬೋದು. ಇಲ್ಲೇ ಕ್ವಶನ್ ಇರುತ್ತೆ, ಇಲ್ಲೇ ಆನ್ಸರ್ ಇರುತ್ತೆ. ಸೊ ಈ ಒಂದು ಪ್ರಶ್ನೆಗೆ 1991 ಅಂತ ಲಾಸ್ಟ್ ಒಂದು ಕ್ವಶನ್ ಇದೆಯಲ್ಲ, ಇದಕ್ಕೆ 39.29 ಇದೆ. ಈಕ್ವಾಲಿಟಿ ಆಫ್ ವುಮೆನ್ ಅಂತಂದರೆ ಇರ್ರ್ಯಾಷನಲ್ ಅಂತ ಬರುತ್ತೆ. ಸೊ ಆನ್ಸರನ್ನು ಇಲ್ಲಿ ನೋಡಿ, ಇದಕ್ಕೂ ನಾನು ಆನ್ಸರ್ ಕೊಟ್ಟಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಹೋಗ್ತೀನಿ. ಇಂಪಾರ್ಟೆಂಟ್ ಏನಿದೆ ಅದಕ್ಕಷ್ಟು ಮಾತ್ರ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಸೊ ಈ ಒಂದು ಇಲ್ಲಿ ಫಸ್ಟ್ ಕ್ವೆಶನ್ ಏನಂತಂದರೆ ಈ ಒಂದು ಡ್ಯಾಶನ್ನು ಕೊಟ್ಟು ಇಲ್ಲಿ ಕೊಪರ್ನಿಕಸ್ ಸೆಡ್ ದ್ಯಾಟ್ ಡ್ಯಾಶ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಯೂಸ್ ಅಪ್ರಾಪ್ರಿಯೇಟ್ ಆರ್ಟಿಕಲನ್ನು ಕೊಡಿ ಅಂತ ಕೇಳಿದ್ದಾರೆ. ಅರ್ತ್ ಅಂತಂದರೆ ಒಂದೇ ಇರೋದು. ಸೊ ಹೀಗಾಗಿ ನಾವಿಲ್ಲಿ ದ ಹಾಕಬೇಕಾಗುತ್ತೆ. ದ ಹಾಕಿದ್ದೀನಿ. ಇಲ್ಲಿ ಜಂಬಲ್ ಸಿಗ್ಮೆಂಟನ್ನು ಕೊಟ್ಟಿದ್ದಾನೆ. ಜಂಬಲ್ ಸಿಗ್ಮೆಂಟ್ ಅಂದರೆ ಒಂದು ಸೆಂಟೆನ್ಸನ್ನು ಆ ಕಡೆ ಈ ಕಡೆ ಶಬ್ದಗಳನ್ನು ಆ ಕಡೆ ಈ ಕಡೆ ಕೊಟ್ಟಿರ್ತಾರೆ. ರಿಅರೇಂಜ್ ದ ಸಿಗ್ಮೆಂಟ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಇದೆ. ಲಾ ಆ್ಯಂಡ್ ಆರ್ಡರ್ ಶುಡ್ ಎನ್ಫೋರ್ಸ್ಡ್ ಪೀಸ್ ಟು ಮೇಂಟೈನ್ ಇನ್ ಸೊಸೈಟಿ. ಇಲ್ಲಿ ಆಲ್ರೆಡಿ ಹಾಕಿದೆ, ನೀವು ಒಂದ್ಸಲ ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಈಚ್ ಮ್ಯಾನ್ ಆ್ಯಂಡ್ ವುಮೆನ್ ಅಂದ ತಕ್ಷಣ ಇಲ್ಲಿ ಈಚ್ ಮ್ಯಾನ್ ಆ್ಯಂಡ್ ವುಮೆನ್ ಅಂದ ತಕ್ಷಣ ಇಲ್ಲಿ ವರ್ ಬರುತ್ತೆ. ಇಲ್ಲಿ ಪ್ಲೂರಲ್ ಆಗಿಬಿಟ್ಟಿದೆ ಅಂತಂದರೆ ಇದು ತಪ್ಪು. ಇಲ್ಲಿ ವಾಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ಈಚ್ ಮ್ಯಾನ್ ಅಂತ ಕೊಟ್ಟಿದ್ದಾನೆ. ಸೊ ಹೀಗಾಗಿ ಇಲ್ಲಿ ವಾಸ್ ಬರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹಾಕಬೇಕಾಗುತ್ತೆ ನೀವು. ಇದೇ ರೀತಿ ಕನ್ಫ್ಯೂಸಿಂಗ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ ಅವರು ಬೇಕಂತಾನೆ. ಅದಾದ ನಂತರ ನೆಕ್ಸ್ಟ್ 4th ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಅಂದ ತಕ್ಷಣ ಇದು ಪ್ಲೂರಲ್ ಆಗುತ್ತಾ? ಒನ್ ಆಫ್ ಅಂತ ಬಂದ ತಕ್ಷಣ ಇಲ್ಲಿ ಆಬ್ಜೆಕ್ಟ್ ಏನಾದರೂ ಆಗಿರಲಿ ಈಸ್ ಬರಲೇಬೇಕು. ಇದು ಪೂರ್ತಿ ಸಿಂಗುಲರ್ ಆಗಿಬಿಡುತ್ತೆ. ಒನ್ ಆಫ್ ಅಂತ ಬಂದ ತಕ್ಷಣ ಇದು ಸಿಂಗುಲರ್ ಆಗುತ್ತೆ. ಇದೊಂದು ರೂಲನ್ನು ನೆನ್ಬಿಟ್ಕೊಳ್ಳಿ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಕಲೀಗ್ಸ್, ಒನ್ ಆಫ್ ಮೈ ರಿಲೇಟಿವ್ಸ್ ಏನೇ ಬಂದರು ಈಸ್ ಲಿವಿಂಗ್. ಲೀವ್ ಅಂತ ಇದೆ, ಲಿವಿಂಗ್. ಇದು ಪ್ರೆಸೆಂಟ್ ಕಂಟಿನ್ಯೂ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಯೂಸ್ ಅಪ್ರಾಪ್ರಿಯೇಟ್ ಫಾರ್ಮ್ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ನೀವು ನೋಡ್ಕೊಳ್ಳಿ. ಇಲ್ಲಿ ಬ್ರಾಕೆಟಲ್ಲಿ
ಲಿಂಕರ್ಸನ್ನು ತುಂಬಿ ಅಂತ ಅಂದಿದ್ದಾರೆ. ಒಂದನೇದಕ್ಕೆ ಆ್ಯಂಡ್ ಬರುತ್ತೆ, ಎರಡನೇದಕ್ಕೆ ಆಸ್ ಬರುತ್ತೆ, ಮೂರನೇದಕ್ಕೆ ಬಟ್ ಬರುತ್ತೆ. ಆಯಿತಾ? ನಾಲ್ಕನೇದು ಅಟ್ ಲಾಸ್ಟ್ ಅಂತ ಇದೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಮತ್ತೆ ಇನ್ನೊಂದು ಕ್ವಶನ್ ಇದೆ. ರಾಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್. ಇದನ್ನು ಆ್ಯಡ್ ಅ ಕ್ವಶನ್ ಟ್ಯಾಗ್ ಅಂತ ಇದೆ. ಹ್ಯಾಸಂಟ್ ಹಿ ಅಂತ ಬರೆದ್ಬಿಟ್ರೆ ಇಲ್ಲಿ ನಮ್ಮ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಹ್ಯಾಸಂಟ್ ಹಿ ಹ್ಯಾಸ್ ನಾಟ್ ಹಿ ಅಂತ ಬರೆದ್ರೆ ಮುಗೀತು. ನೆಕ್ಸ್ಟ್ ಆದರೆ ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್ ಅಂತ ಇದೆ. ಇದು WH ಕ್ವಶನನ್ನು ಮಾಡಿ ಈ ಚಾರ್ಲ್ಸ್ ಡಾರ್ವಿನ್ ಅನ್ನು ತೆಗೆದು ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್ ಮಾಡಿಬಿಟ್ರೆ ಮುಗಿದೋಯ್ತು. ಇಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದು ತುಂಬ ಮೆನಿ ಚಿಲ್ಡ್ರನ್ ಅಂತಂದರೆ ಯಾವತ್ತೂ ಅರ್ಥ ಮಾಡ್ಕೊಂಬಿಡಿ, ಅದು ಪ್ಲೂರಲ್. ಮೆನಿ ಚಿಲ್ಡ್ರನ್ ಈಸ್ ಅಂತ ಇದೆ, ಇಲ್ಲಿ ತಪ್ಪಿದೆ ಇದು ಸೆಂಟೆನ್ಸ್. ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್ ಕರೆಕ್ಟ್ ಆಗುತ್ತೆ. ಆರ್ ಅಂತ ಹಾಕಿದರೆ ಈ ಈಸ್ ತೆಗೆದು ಆರ್ ಮಾಡಿದರೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್ ಅಂತ ಇದೆ. ಸೊ ಇದು ತಪ್ಪಾಗುತ್ತೆ. ವೆನ್ WH ವರ್ಡ್ ಬಂದ ತಕ್ಷಣವೇ ಬಿ ಫಾರ್ಮ್ ಬರಬೇಕಾಗುತ್ತೆ. ಸೊ ಇಲ್ಲಿ ಆರ್ ಈ ಕಡೆ ಹಾಕಿ ಯು ಈ ಕಡೆ ಹಾಕಿಬಿಟ್ರೆ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಇವೆಲ್ಲ ಬಾಕ್ಸ್ಗೆ ಕಾಲಮ್ಗೆ ಇಲ್ಲಿ ಆಲ್ರೆಡಿ ಉತ್ತರವನ್ನು ಕೊಟ್ಟುಬಿಟ್ಟಿದ್ದೀನಿ, ಒಂದ್ಸಲ ನೀವು ನೋಡ್ಕೊಂಬಿಡಿ. ಹಾಗಿದ್ರೆ ಇಲ್ಲಿ ಒಂದು ಸಲ ಡಿಸ್ಕಷನ್ ಮಾಡೇ ಬಿಡೋಣ. ಇಲ್ಲಿ ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಅಂತ ಇದೆ. ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಅಂತಂದರೆ ಫಾರ್ಮರ್ಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಪ್ರೊವೈಡ್ ಪೀಪಲ್ ಅಂತ ಇದೆ. ಇಲ್ಲಿ ಪ್ರೊವೈಡ್ ಪೀಪಲ್ ಎಲ್ಲಿದೆ ಸ್ವಲ್ಪ ಪ್ರೊವೈಡ್ ಅಂತ ಇಲ್ಲಿದೆ. ಪ್ರೊವೈಡ್ ಅಂತ ಇದೆ. ಇಲ್ಲಿ ಫುಡ್ ಇಲ್ಲಿ ಇದ್ರ ಮುಂದೆ ಏನು ಕೊಟ್ಟಿದ್ದಾನೆ, ಒಂದು ಹಿಂಟ್ ಕೊಟ್ಟಿದ್ದಾನೆ. ಇದ್ರ ಹಿಂದಿನ ರಾ ಮಟೀರಿಯಲ್ಸ್ ಅಂತ ಇದೆ. ಸೊ ಇಲ್ಲಿ ಫುಡ್ ಅಂತ ಬರುತ್ತೆ. ಇಲ್ಲೊಂದು ಕಾಲಮ್ಗೆ ಈ ಬಾಕ್ಸ್ಗೆ ಫುಡ್ ಅಂತ ಬರುತ್ತೆ. ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇಲ್ಲಿದೆ, ಅದ್ರ ಮುಂದಿಂದೆ ಆನ್ಸರ್ ಆಗಿರುತ್ತೆ. ಸೊ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್ ಇಲ್ಲಿ ಮೂರನೇದಕ್ಕೆ ಹಾಕಿ. ದ ಚಾಲೆಂಜಸ್ ಫೇಸ್ಡ್ ಇಲ್ಲಿ ಅನ್ಪ್ರಿಡಿಕ್ಟಬಲ್ ವಾಟರ್ ಅಂತ ಇದೆ. ಅನ್ಪ್ರಿಡಿಕ್ಟಬಲ್ ವಾಟರ್ ಆಲ್ರೆಡಿ ಬಂದಿದೆ. ಸೊ ಇಲ್ಲಿ ಅನ್ಪ್ರಿಡಿಕ್ಟಬಲ್ ವಾಟರ್ ಅಂತ ಬಂದ ತಕ್ಷಣವೇ ಇಲ್ಲಿ ವೆದರ್ ಪ್ಯಾಟರ್ನ್ ಕ್ರಾಪ್ ಫೇಲ್ಯೂರ್ ಅಂತ ಬರುತ್ತೆ. ಇಲ್ಲಿ ಡೆಟ್ ಆಲ್ರೆಡಿ ಇದು ಕೊಟ್ಬಿಟ್ಟಿದ್ದಾರೆ. ಇದಿಷ್ಟಕ್ಕೆ 2 ಮಾರ್ಕ್ಸ್ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಇಲ್ಲಿ ಆಲ್ರೆಡಿ ನಾನು ಕಾನ್ವರ್ಸೇಷನ್ನ ರಿಪೋರ್ಟ್ ಮಾಡಿದ್ದೀನಿ. ಈ ಒಂದು ಕಾಲಮ್ ಬಾಕ್ಸಲ್ಲಿ ನೀವು ನೋಡಿ ಆನ್ಸರನ್ನು ಕೊಟ್ಟಿದ್ದೀನಿ. ಸಿಂಪಲ್ ಆಗಿದೆ, ಒಂದ್ಸಲ ನೋಡ್ಕೊಂಬಿಡಿ. ಇಲ್ಲಿ ಏನಂತ ಇದೆ 35 ಕಂಪ್ಲೀಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್. ಇಲ್ಲಿ ಆಲ್ರೆಡಿ ಇದನ್ನೂ ಕೂಡ ನಾನು ಬರೆದ್ಬಿಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಂಬಿಡಿ. ನೋಡೋಣ, ಡಿಸ್ಕಷನ್ ಮಾಡಿಬಿಡೋಣ. ಅಭಿಜಿತ್ ಅಂತ ಇದೆ. ಕ್ಯಾನ್ ಯು ಬುಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್ ಅಂತ ಇದೆ. ರಿಸೆಪ್ಷನಿಸ್ಟ್ ಏನು ಹೇಳ್ತಾನೆ ಅಂತಂದರೆ ಇಲ್ಲಿ ಅಗ್ರೀಯಿಂಗ್ ಅಂದರೆ ಒಪ್ಕೋಬೇಕು. ಶೋರ್ ಸರ್ ಐ ವಿಲ್ ಅಂತ ಆಯಿತು. ಅಭಿಜಿತ್ ಯಾವಾಗ ಅಂದರೆ ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ದ ಅಪಾಯಿಂಟ್ಮೆಂಟ್ ಅಂದರೆ ಅಟ್ 11 AM ಅಂತ ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕು. ಎಷ್ಟು ಗಂಟೆಗೆ ಅಂತಂದರೆ 11 AM ಅಂತ ಕೊಟ್ಟರೆ ರಿಸೆಪ್ಷನಿಸ್ಟ್ ಏನಂತ ಹೇಳಿದ್ರೆ ಓಕೆ ಐ ವಿಲ್ ಬುಕ್ ಇಟ್. ಅಭಿಜಿತ್ ಥ್ಯಾಂಕ್ ಯು. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಗ್ರ್ಯಾಟಿಟ್ಯೂಡ್ ಅಂತಂದರೆ ಧನ್ಯವಾದಗಳನ್ನು ವ್ಯಕ್ತಪಡಿಸೋದು. ಸೊ ಇಲ್ಲಿ ಹಾಕಿದ್ದೀವಿ. ಲೆಟರ್ ರೈಟಿಂಗನ್ನು ನಾನು ಇಲ್ಲಿ ಬರೆದಿಲ್ಲ. ಲೆಟರ್ ರೈಟಿಂಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಕೀ ಆನ್ಸರ್. ಇದು ಆ್ಯನ್ಯುವಲ್ ಎಕ್ಸಾಮ್ ಇಂಗ್ಲೀಷ್ ಮಾಡಲ್ ಕ್ವೆಶ್ಚನ್ ಪೇಪರ್ 1 ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ನೊಂದಿಗೆ ಬರ್ತೀನಿ. ಧನ್ಯವಾದ.